ಖಂಡಿತವಾಗಿ ಮಾಡ್ತೀವಣ್ಣ. ಅದನ್ನು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದ ಎಲ್ಲ ತಾಯಂದಿರಿಗೂ, ಹಿರಿಯರಿಗೂ, ಕಮಿಟಿಯ ಸರ್ವ ಸದಸ್ಯರಿಗೂ, ಎಲ್ಲ ನನ್ನ ಸ್ನೇಹಿತರಿಗೂ, ಅಭಿಮಾನಿ ಬಳಗದವರಿಗೂ, ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಹೇಳ್ತಂದ್ರಣ್ಣ. ಯಾಕಂದ್ರೆ ಕಲಾವಿದರನ್ನ ಯಾವುದೇ ಜಾತಿ ಆಗಲಿ, ಪಂಗಡ ಆಗಲಿ, ಇದನ್ನು ಯಾವುದೂ ನಮ್ಮಲ್ಲಿ ಇರೋಂಗಿಲ್ಲ. ನಾವು ಕಲಾವಿದರು ಎಲ್ಲ ಜಾತಿಗೂ ಸಲ್ಲುವಂಥ ಸರ್ವಧರ್ಮದ ಕಲಾವಿದರು. ನಾವು ಮಾತಾಡುವಂಥ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಈಗೊಂದು 3-4 ದಿನಗಳಿಂದ ನಮ್ಮ ಮುತ್ತು ಎಸ್ ಹಳ್ಳಿಯವರು ಮತ್ತು ನಾವು ಕೂಡ ಕಾರ್ಯಕ್ರಮ ಮಾಡುವಂಥ ಸಂದರ್ಭದೊಳಗೆ ಒಂದು ಇನ್ಸಿಡೆಂಟ್ ಆದರೆ ನಿಮಗೆಲ್ಲರಿಗೂ ಗೊತ್ತೈತಿ. ಮಾತಾಡುವಂಥ ಸಂದರ್ಭದೊಳಗೆ, ಕಲಾವಿದನಾಗಿ ಮಾತಾಡುವಂಥ ಸಂದರ್ಭದೊಳಗೆ ನನಗೆ ಗೊತ್ತಿದ್ದೇನೆ ಬಾಯಿ ತಪ್ಪಿ ಅಚಾನಕ್ಕಾಗಿ ಒಂದು ಮಾತು ಹೇಳಿದೆ. ಆ ಮಾತಿಂದ ಎಷ್ಟು ನಮ್ಮ ಜೈಬಿಂಬ್ ಗೆಳೆಯರ ಬಳಗದವರಿಗೆ, ಅಭಿಮಾನಿ ದೇವರುಗಳ ಮನಸ್ಸಿಗೆ ಭಾಳ ನೋವಾಗಿದ್ರೇನ. ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಕೈ ಮುಗಿದು ಕ್ಷಮೆ ಯಾಚಿಸೋಣ. ನಿಮ್ಮೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ಇಷ್ಟಲ್ರೇನ, ಈ ಒಂದು ನನಗೆ ಗೊತ್ತಿಲ್ಲೇ ಆಗಿರುವಂಥ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನೂ ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ತಿರ ನಿಂತುಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆ ಯಾಚನೆ ಮಾಡೀನಿ. ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನೆ ಮಗ ತಪ್ಪು ಮಾಡಿದರೆ ನೀವು ಹೆಂಗೆ ಪ್ರೀತಿ ಬುದ್ಧಿ ನಂಗೆ ಮಾಡಬಾರ್ದಿರ್ತೀರಣ. ದಯವಿಟ್ಟು ತಮ್ಮೆಲ್ಲರಿಗೂ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗೆ, ಮುತ್ತೋಣ, ವೇದೋಣ, ತಮ್ಮೆಲ್ಲರ ಸಮ್ಮುಖದೊಳಗೆ ನಾನು ಕ್ಷಮೆ ಯಾಚಿಸ್ತೇನೆ. ದಯವಿಟ್ಟು ಕಲಾವಿದನನ್ನು ಕ್ಷಮಿಸಿದ ನಿಮ್ಮೆಲ್ಲ ಮತ್ತೊಮ್ಮೆ ಮನೆಯವರೆಗೂ ಕ್ಷಮೆ ಯಾಚಿಸ್ತೀನಿ. ದಯವಿಟ್ಟು ಕ್ಷಮೆ ಇರಲಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕ್ಷಮೆ ಕೇಳ್ತೀನಿ. ಒಂದು ಅಚಾನಕ್ಕಾಗಿ ಏನೋ ಬಾಯಿ ತಪ್ಪಿ ಬಂದಿರುವಂಥ ಆ ಒಂದು ಪದಕ್ಕೆ ಯಾರನ್ನೂ ಒಂದು ಬೆಲೆ ಕಟ್ಟಿ ಅದನ್ನು ಮತ್ತೆ ಹೊಳೆ ತೆಗೆದ ಮತ್ತು ಜಗಳಕ್ಕೆ ಮೂಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಈಗ ಕಲಾವಿದರಿಗೆ ಯಾವುದೇ ಜಾತಿ ಇಲ್ಲ. ಕಲಾವಿದರು ಈ ಊರಿಗೆ ಬರಬೇಕಾದ್ರೆ ಯಾವುದೋ ಒಂದು ಜಾತಿ ಹೊತ್ಕೊಂಡು ಬರಲಿಲ್ಲ. ನಿಮ್ಮೆಲ್ಲರ ಅಭಿಮಾನ, ನಿಮ್ಮ ಪ್ರೀತಿಗೋಸ್ಕರ ಬಂದಿರ್ತೀವಿ. ಏನೋ ಒಂದು ತಪ್ಪು ತಡೆಗಳು ಆಗಿರ್ತಾವೆ. ಎಲ್ಲರೂ ನಿಮ್ಮ ಮನೆ ಮಕ್ಕಳು ಅಂತೇಳಿ ಭಾವಿಸ್ಕೊಂಡು ನಮ್ಮ ಈ ಒಂದು ಮುಂದಿನ ಜೀವನಕ್ಕೆ ಒಂದು ದಾರಿ ತೋರಿಸ್ಬೇಕಂತೇಳಿ ದಾರಿ ರೂಪವಾಗಿ ನೀವೆಲ್ಲರೂ ಅದೇ ಅಂತೇಳಿ ನಾವು ಇಲ್ಲಿ ತನಕ ಬಂದಿರ್ತೀವಿ, ಈ ಮಟ್ಟಕ್ಕೆ ಬೆಳೆದಿರ್ತೀವಿ. ಆ ಒಂದು ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ನಾವು ಬೆಳೆದೋದು ಸರ್. ಓಕೆ, ಥ್ಯಾಂಕ್ ಯು. ವಿಜಯ್ ಕುರಿತು ಪರ್ಸು ಕೋಲೂರವ್ರು ಕೂಡ ಎರಡು ಮಾತು ಮಾತಾಡ್ತಾರ. ಜೀವನದಲ್ಲಿ ಇದೊಂದು ತಪ್ಪು ಬಿಟ್ಟು ಕನ್ನಡದ ವತಿಯಿಂದ, ಯಾಕಂದ್ರೆ ಕಲೆ ಬಿಟ್ಟು ನಮಗೆ ಜೀವನ ಇಲ್ಲ. ಈ ಜೀವನವನ್ನು ಕಟ್ಟಿಕೊಟ್ಟವ್ರು ನೀವು, ನಿಮ್ಮಿಂದ ನಮ್ಮ ಜೀವನ. ಆದ್ದರಿಂದ ಮೈಲಾರಿ ಈಗಾಗಲೇ ಎಲ್ಲರಿಗೂ ನಮ್ಮ ಗೆಳೆಯರಿಗೆ ಕ್ಷಮೆ ಯಾಚಿಸೋಣ. ಆದ್ದರಿಂದ ಎಲ್ಲರೂ ನಾನು ಸಲ್ಲಿಸಬೇಕಾಗಿ ನನ್ನ ಸ್ತೋತ್ರ. ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಇನ್ನೊಂದು ಸರಿ ಈ ಥರ ಏನಾದರೂ ಘಟನೆಗಳು ನಡೆದ್ರೆ ನೀವೇನೇ ಶಿಕ್ಷೆ ಕೊಟ್ಟರೆ ಆ ಶಿಕ್ಷೆಗೆ ನಾವು ಬದ್ಧವಾಗಿರ್ತೀವಿ ಅಣ್ಣ. ದಯವಿಟ್ಟು ತಾವೆಲ್ಲರೂ ಕ್ಷಮಿಸ್ರಿ ಅಂತ ಹೇಳ್ತಾ, ಕೇಳಿ ಈಗ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಕೇಳ್ತಾ ಎಲ್ಲ ಅಭಿಮಾನಿ ದೇವರುಗಳು ಸೌಂಡ್. ಅಣ್ಣ ಇದಾದ ತಕ್ಷಣ
ಡ್ರೆಸ್ ಚೇಂಜ್ ಮಾಡ್ಬೇಕ ನಾವೆಲ್ಲ ಸ್ವಲ್ಪ ಜಾಗ ಮಾಡ್ಕೊಂಡು ಹೋಗಾಕ ದಯಮಾಡಿ ಆಡೋಣ ಎಲ್ಲ ಮಾಡ್ಕೊಂಡು ಸರಿ ದಾರಿ ಮಾಡ್ಕೊಬೇಕು ಅಕ್ಕ ದಯಮಾಡಿ ನೀನು ಸರಿನಾ ಆಡ್ಸೋನು ನಮ್ಮ ಮಾತು ಹೇಳ್ತೀವಿ ನಿಮ್ಮ ಮಾತು ಆಮೇಲೆ ನಾವು ಕೇಳ್ತೀವಿ ದಯಮಾಡಿ ಸರ್ ಆಡ್ತೀವಿ ಮಾರ್ಯ ಸರಿ ಅಲ್ಲ ಸರಿ ಅಲ್ಲೇ ನೀವು ಎಲ್ಲ ಅವಕಾಶ ಮಾಡ್ಕೊಡ್ರಿ ನಮ್ಮ ಅಶೋಕನವರು ಕೂಡ ಗೀತೆ ಕಲಾಕಣಿಗೆ ಅಪೇಕ್ಷೆ ಗೀತೆ ಹುಡುಗಿ
ಥ್ಯಾಂಕ್ ಯು, ಧನ್ಯವಾದಗಳನ್ನು ಮತ್ತೊಮ್ಮೆ ಮುಗಿದ ಮತ್ತು ಎಲ್ಲರಿಗೂ ಕೂಡ ನಮ್ಮ ಶ್ರೀ ವೆಂಕಟೇಶ್ವರ ಮತ್ತು ಶ್ರೀ ವೀರನಾಗಮ್ಮ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜೈ ಬಜರಂಗ್ ಮೆಲೋಡಿಸ್ ಆರ್ಕೆಸ್ಟ್ರಾ ಕಲಾತಂಡದಿಂದ ಓಕೆನಾ, ಯಾರಿಗೂ ಸಾಧ್ಯವಾಗಿ ಕೇಳತ್ತೀರಿ, ನಿಜವಾಗಿ ಖಂಡಿತವಾಗಿ ಮಾಡ್ತೀವಣ್ಣ. ಆದರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದ ಎಲ್ಲ ತಾಯಂದಿರಿಗೂ, ಹಿರಿಯರಿಗೂ, ಕಮಿಟಿಯ ಸರ್ವ ಸದಸ್ಯರಿಗೂ, ಎಲ್ಲ ನನ್ನ ಸ್ನೇಹಿತರಿಗೂ, ಅಭಿಮಾನಿ ಬಳಗದವರಿಗೂ, ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಹೇಳ್ತಂದ್ರೆ. ಯಾಕಂದ್ರೆ ಕಲಾವಿದರನ್ನ ಯಾವುದೇ ಜಾತಿ ಆಗಲಿ, ಪಂಗಡ ಆಗಲಿ, ಇದನ್ನು ಯಾವುದೂ ನಮ್ಮಲ್ಲಿ ಇರೋಂಗಿಲ್ಲ. ನಾವು ಕಲಾವಿದರು ಎಲ್ಲ ಜಾತಿಗೂ ಸಲ್ಲುವಂಥ ಸರ್ವಧರ್ಮದ ಕಲಾವಿದರು. ನಾವು ಮಾತಾಡುವಂಥ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಈಗ ಒಂದು 3-4 ದಿನಗಳ ಹಿಂದೆ ನಮ್ಮ ಮುತ್ತು ಎಸ್ ಹಳ್ಳಿಯಾಳವರು ಮತ್ತು ನಾವು ಕೂಡ ಕಾರ್ಯಕ್ರಮ ಮಾಡುವಂಥ ಸಂದರ್ಭದೊಳಗೆ ಒಂದು ಇನ್ಸಿಡೆಂಟ್ ಆದ್ರೇನ ನಿಮಗೆಲ್ರಿಗೂ ಗೊತ್ತೈತಿ. ಮಾತಾಡುವಂಥ ಸಂದರ್ಭದೊಳಗೆ, ಕಲಾವಿದನಾಗಿ ಮಾತಾಡುವಂಥ ಸಂದರ್ಭದೊಳಗೆ ನನಗೆ ಗೊತ್ತಿದ್ದೇನೆ ಬಾಯಿ ತಪ್ಪಿ ಅಚಾನಕ್ಕಾಗಿ ಒಂದು ಮಾತು ಹೇಳಿದೆ. ಆ ಮಾತಿಂದ ಎಷ್ಟು ನಮ್ಮ ಜೈಬಿಂಬ್ ಗೆಳೆಯರ ಬಳಗದವರಿಗೆ, ಅಭಿಮಾನಿ ದೇವರುಗಳ ಮನಸ್ಸಿಗೆ ಭಾಳ ನೋವಾಗಿದ್ದೇನೆ. ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಕೈ ಮುಗಿದು